ನಾವು ರೂಪಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ. ಆದರೆ ನನ್ನ ಒಂದು ಭಾಳ ಸಂತೋಷ, ಎಲ್ಲರೂ ಕೂಡ ಬಂದು ರಾಜ್ಯದ ಹಿತಕ್ಕೆ ಅವರು ಕೈ ಜೋಡಿಸಿದ್ದಾರೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿದ್ದಂಥ ದೇವೇಗೌಡರು ಕೂಡ ನಾನು ಬರಲಿಕ್ಕೆ ಸಾಧ್ಯ ಇಲ್ಲ, ನಾನು ನಮ್ಮ ಪಕ್ಷದ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಶಾಸಕಾಂಗ ಪಕ್ಷದ ನಾಯಕರುಗಳು ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತೇಳಿ ಅವರು ತಿಳಿಸಿದ್ದಾರೆ. ಈ ಮಧ್ಯದಲ್ಲಿ ನಾನು ಜೋಸೆಫ್ ವಿಜಯ್ರವರು ಕಾರ್ಯಕ್ರಮನ ಮುಂದೂಡಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅದು ಕೂಡ ಅವರು ಒಪ್ಪಿದ್ದಾರೆ. ಬೆಳಗ್ಗೆ BJP ಅಧ್ಯಕ್ಷರು ಕೂಡ ಅವ್ರಿಗೊಂದು ಪತ್ರ ಬರೆದಿದ್ದಾರೆ, ಅವರು ಕೆಲವು ಅನೇಕ ವಿಚಾರಗಳನ್ನು ಕೊಟ್ಟಿದ್ದಾರೆ. ನಾನು ಅದಕ್ಕೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ, ಅವರು ಏನು ಬೇಕಾದ್ರೂ ಅವರ ಅನುಭವದಲ್ಲಿ ಅವರು ಕೆಲವರು ಮಾತಾಡಿದ್ದಾರೆ. ಸೊ ನಾವು ಒಟ್ಟಾರೆ ಸೇರಿ ಭಾಳ ಸೌಹಾರ್ದತೆಯಿಂದ ನಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಬೇಕು ಅನ್ನೋದು ನಮ್ಮ ಸರ್ಕಾರದ ಅಭಿಪ್ರಾಯ ಇದೆ. ಸೊ ಅದಕ್ಕೆ ಪ್ರತಿ ಹಂತದಲ್ಲೂ ಕೂಡ ರೈತರು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಜನರ ಪ್ರತಿನಿಧಿಗಳದ್ದು ಕೂಡ ಚರ್ಚೆ ಮಾಡಬೇಕಾಗ್ತದೆ, ಮತ್ತು ನಮ್ಮ ಲೀಗಲ್ ಟೀಮ್ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಅವರನ್ನು ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರ ಬೆಳೆ ಮತ್ತು ನೀರು ಯಾವ ಸಂದರ್ಭದಲ್ಲಿ ಬಿಡಬೇಕು, ಆ ರೈತರಿಗೆ ಏನು ಮಾರ್ಗದರ್ಶನ ಕೊಡಬೇಕು, ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ. ಇನ್ನು ಬರಗಾಲದ ಛಾಯೆ ಇನ್ನೂ ಇದೆ. ನಾವು ಬರಗಾಲದ ಘೋಷಣೆ ಮಾಡೋ ವಿಚಾರ, ಮತ್ತೊಂದು ವಿಚಾರ ಈಗ ಸದ್ಯಕ್ಕೆ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಆಗಸ್ಟ್ ಎಂಡ್ ಅಷ್ಟೊತ್ತಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಮಿನಿಸ್ಟರ್ಸ್ ಕೂಡ ಈಗಾಗಲೇ ನಮ್ಮ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಟ್ಟು ಅವ್ರದ್ದೇ ಆದಂಥ ವರದಿಯನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನದಲ್ಲೂ ಕೂಡ ಎಲ್ಲ ಮಂತ್ರಿಗಳು ಕೂಡ ಅವ್ರು ಹೋಗಿ ತೆರಳಿ ಅವರು ಕೂಡ ಎಲ್ಲ ರೈತರ ಹತ್ರ ಚರ್ಚೆ ಮಾಡಿ ವಾಸ್ತವಾಂಶವನ್ನು ಆ ಪ್ರತಿಯೊಂದು ತಾಲೂಕಲ್ಲೂ ಕೂಡ ತಿಳ್ಕೊಂಡು ಅವರು ಕೂಡ ನನಗೆ ವರದಿಯನ್ನು ಕೊಡ್ತಾರೆ. ಅದಾದಮೇಲೆ ರೆವಿನ್ಯೂ ಮಿನಿಸ್ಟ್ರು ಅದನ್ನೆಲ್ಲ ಅಸೆಸ್ ಮಾಡಿ ಟೆಕ್ನಿಕಲಾಗಿ ಏನು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನಿದೆ, MDRC ಗೈಡ್ಲೈನ್ಸ್ ಏನಿದೆ ಅದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ಕೂಡ ನಿಮಗೇನು ಸಂದೇಶವನ್ನು ಕೊಡಬೇಕು ಕೊಡ್ತಾರೆ. ಅದಕ್ಕೆ ಮಾಡೋಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಕೂಡ ಅವರು ಮಂಡಿಸ್ತಾರೆ. ಕ್ಯಾಬಿನೆಟಲ್ಲಿ ಕೂಡ ನಾವು ಅದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ, ನನಗೆ ಯಾವುದೋ ಒಂದು ತಾಲೂಕು ಬೇಕು ಅಂತ ನಾನು ಸೇರಿಸ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಯಾವುದೋ ಒಂದು ತಾಲೂಕು ಬಿಡಿ ಅಂತ ಹೇಳಿದ್ರು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಇರೋವಂಥ ಏನು ಒಂದು ವಾಸ್ತವಾಂಶ ಏನಿದೆ, ನೀರಿನ ಮತ್ತು ಹವಾ ಮತ್ತು ಮಳೆ ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದೆ, ಸೆಂಟ್ರಲ್ದು ಏನೊಂದು ಗೈಡ್ಲೈನ್ಸ್ ಇದೆ, ಮಾನದಂಡ ಏನಿದೆ ಅದರ ಮೇಲೇ ನಮ್ಮ ರೆವಿನ್ಯೂ ಮಿನಿಸ್ಟ್ರು ತೀರ್ಮಾನ ಮಾಡಬೇಕಾಗ್ತದೆ. ನಮ್ಮ ಆಪೋಸಿಷನ್ ಲೀಡರ್ ಸಾಹೇಬರು ಹೇಳ್ತಾಯಿದ್ರು, ನಾವು ಇದನ್ನು ಮಾಡಬೇಕು, ಅನೌನ್ಸ್ ಮಾಡಬೇಕು, ಘೋಷಣೆ ಮಾಡಬೇಕು ಅಂತ. ಪಾಪ ಅವರು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದವರು, ಅವ್ರಿಗೂ ಅಪಾರವಾದಂಥ ಅನುಭವ ಇದೆ. ರಾಜಕೀಯವಾಗಿ ಮಾತಾಡ್ತಾರೆ, ನಾನು ಅದನ್ನು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರಿಗೂ ಅನುಭವ ಇದೆ. ಸೊ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಕೂಡ ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿ ಗೈಡ್ಲೈನ್ಸ್ ಎಲ್ಲ ನೋಡಿ, ಆಮೇಲೆ ಫೀಲ್ಡ್ ರಿಪೋರ್ಟ್ನ ತರಿಸ್ಕೊಂಡು ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಂತ್ರಿಗಳ ಹತ್ರ ಕೂಡ ತರಿಸ್ಕೊಂಡು ಅವ್ರು ಏನು ಘೋಷಣೆ ಮಾಡಬೇಕು ಆ ಟೈಮಲ್ಲಿ ನಾವು ಮಾಡ್ತೀವಿ. ಇನ್ನು ಬೇರೆ ನಮ್ಮ ಪೊಲಿಟಿಕಲ್ ಪಾರ್ಟಿ ಲೀಡರ್ಸು, ಬೇರೆ ಲೀಡರ್ಸು ಕೂಡ ಯಾರು ಏನಾದ್ರು ಅಭಿಪ್ರಾಯ ತಿಳಿಸೋದಾದರೆ ವಿ ಆರ್ ಮೋಸ್ಟ್ ವೆಲ್ಕಮ್. ನಮ್ಮ ರೆವಿನ್ಯೂ ಮಿನಿಸ್ಟ್ರಿಗೆ, ಡೆಪ್ಟಿ CMಗೆ ತಿಳಿಸ್ಲಿ. ಆಮೇಲೆ ನಮ್ಮ ತೀರ್ಮಾನ ಏನು ಮಾಡಬೇಕು, ಯಾವ ರೀತಿ ನಮ್ಮ ರೈತರನ್ನ ಕಾಪಾಡಬೇಕು, ಏನು ಮಾರ್ಗದರ್ಶನ ಕೊಡಬೇಕು ಆ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಈಗ ಅಪೀಲ್ ಮಾಡೋಂಥ ವಿಚಾರ ಏನಿದೆ, ಸುಪ್ರೀಂ ಕೋರ್ಟ್ಗೆ ವಿಚಾರ ಏನಿದೆ, ಪರಿಸ್ಥಿತಿ ತಾವೇ ಇದನ್ನು ಆಲೋಚನೆ ಮಾಡ್ತಾಯಿದ್ದೀರಿ, ತಮ್ಗೆ ಗೊತ್ತಾಗ್ತಾ ಇದೆ. ಅದನ್ನು ಕೂಡ ನಾವು ಲೀಗಲ್ ಟೀಮ್ನ ಗಮನದಲ್ಲಿ ಇಟ್ಕೊಂಡು ಅವರ ಚರ್ಚೆ ಮಾಡಿ ಕೆಲವು ಡಿಸಿಷನ್ಸ್ಗೆ ನಾವು ಬರ್ತೇವೆ. Okay, I'll brief you. Let my Kannada friends finish their questions. See, ಬಸವರಾಜ ಬೊಮ್ಮಾಯಿಯವರು ಲೀಡ್ ಮಾಡಿದ್ರು. ಮೇಕೆದಾಟು ದಟ್ ಈಸ್ ದಿ ಪರ್ಮನೆಂಟ್ ಸೊಲ್ಯೂಷನ್. ಏನು ಈಗಾಗಲೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಏನು ರಿಪ್ಲೈ ಮಾಡಿದೆ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಯು ಶುಡ್ ಗೋ, ಡೋಂಟ್ ವೇಸ್ಟ್ ಟೈಮ್. ಇಬ್ಬರಿಗೂ ಅನುಕೂಲ. ಅದು ತಮಿಳುನಾಡಿಗೆ ಜಾಸ್ತಿ ಅನುಕೂಲ, ಕರ್ನಾಟಕಕ್ಕೆ ಕಡಿಮೆ ಅನುಕೂಲ. ಅದನ್ನು ಈ ಡಿಸ್ಟ್ರಿಕ್ಟ್ ಸಂದರ್ಭದಲ್ಲಿ ನೀವು ಇದನ್ನು ಉಪಯೋಗಿಸ್ಕೊಂಡು
ನೀವು ತಮಿಳುನಾಡವರಿಬ್ಬರು ಕೂತ್ಕೊಂಡು ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಳೋಕ್ಕೆ ನಮ್ದೆಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನಿಲ್ಲ, ಅದು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ಮಾಲ್ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ನಾವು ಹಿಂದೆ 4 TMC ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆವು ಕುಡಿಯೋ ನೀರಿಗೆ. ನಾನು ಮಂತ್ರಿ ಆದಮೇಲೆ ಇನ್ನೊಂದು 6 TMC ಮಾಡಬೇಕು ಅಂತ ಅದಕ್ಕೆ ಒಂದು ಆರ್ಡ್ರ್ ಮಾಡಿದ್ದೆ. ಅಲ್ಲಿ ಏನಾಗಿದೆ ಅಂತಂದರೆ, ಈಗ ಏನಾದ್ರು ಬಿಟ್ಟರೆ ಇನ್ನು 2 TMC ಇಟ್ಟರೆ ತುಮಕೂರವ್ರು ಬಂದು ಕೇಳೋದು, ಇನ್ನೊಂದು ಬೇರೆ ಜಿಲ್ಲೆಯವ್ರು ಬಂದು ಕೇಳೋದು, ರಾಮನಗರದವ್ರು ಬಂದು ಕೇಳೋದು, ಸೌತ್ ಅವ್ರು ಬಂದು ಕೇಳೋದು, ನಾರ್ತ್ ಅವ್ರು ಬಂದು ಕೇಳೋದು ನೀರಿಗೆ. ಇವೆಲ್ಲ ಆಗಬಾರ್ದು ಅಂತೇಳಿ ಬರೀ ಕುಡಿಯೋ ನೀರಿಗೆ ಮಾತ್ರ 6 TMC ಸ್ಪೆಸಿಫಿಕ್ ಇಡಬೇಕು ಅಂತ ಮಾಡಿದ್ದಾರೆ. ಅದನ್ನು ಸೇರಿಸಿದ್ರು. ನಾವು ಅದನ್ನು ಏನೋ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದಕ್ಕೆಲ್ಲ ನಾವು ರೆಕ್ಟಿಫೈ ಮಾಡ್ತೇವೆ, ಮಾಡಿ ಸಲ್ಲಿಸ್ತೀನಿ. ನಾನು ಟೈಮ್ ಬಂದಾಗ ಅದಕ್ಕೆ ಉತ್ತರ ಕೊಡ್ತೀನಿ. ಅದು ಓಕೆ. ಶಾಲ್ ಐ ಗೋ ಆನ್ ಇನ್ ಇಂಗ್ಲಿಷ್? ಫಸ್ಟ್ ಅದು ನಾನು ವೆಯ್ಟ್ ಮಾಡ್ತೀನಿ. ಈಗ ಕೆರೆಗಳಿಗೆ ತುಂಬಿಸೋದಕ್ಕೆ ಏನು ಬೇಕೋ ಅದಕ್ಕೆ ನಾವು ಮಾಡಬೇಕಾಗ್ತದೆ. ಕುಡಿಯೋ ನೀರಿಗೆ ನಾವು ಪ್ರಯಾರಿಟಿ ಕೊಡ್ತೇವೆ. ನಾಲೆ ಬಿಟ್ಟರು ಕುಡಿಯೋ ನೀರಿಗೆ ಮಾತ್ರ ನಾವು ಅದನ್ನು ಗಂಭೀರವಾಗಿ ನಾವು ಆಲೋಚನೆ ಮಾಡ್ತೀವಿ. ಈಗೂ ಕೂಡ ನಾನು ರೈತರಿಗೆ ನೀವು ಆತರ ಪಡೋಕ್ಕೆ ಹೋಗ್ಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಇದೆ. ಖಂಡಿತ ರೈತರಿಗೆ ನಾವು ಗೈಡ್ ಮಾಡಬೇಕು ನಾವು, ಯಾಕೆಂದರೆ ಅವ್ರಿಗೆ ಈಗ ಮುಂದಕ್ಕೆ ಮೊನ್ನೆ ತಾನೇ ನಾವು ಕ್ಯಾಬಿನೆಟ್ನಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಹಣ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು ಬೇರೆ ಬೇರೆ ಏನೇನು ವ್ಯವಸ್ಥೆ ಇದೆ ಅದರಲ್ಲೆಲ್ಲ ನಾವು ನೋಡಿ ಮಾರ್ಗದರ್ಶನ ಕೊಡಬೇಕು ಅಂತೇಳಿ ಒಂದು ಮೇಜರ್ ಡಿಸಿಷನ್, ಹಿಸ್ಟಾರಿಕ್ ಡಿಸಿಷನ್ ನಾವು ಲಾಸ್ಟ್ ಕ್ಯಾಬಿನೆಟಲ್ಲಿ ತೆಗೆದುಕೊಂಡಿದ್ದೇವೆ. ಟೈಮ್ ಅದಕ್ಕೆ ಉತ್ತರ ಕೊಡ್ತದೆ. ಟೈಮ್ ಬರಲಿ, ಅದಕ್ಕೆ ಸ್ವಲ್ಪ ಸೆಟ್ಲ್ ಆಗಲಿ. ನಿಮ್ದೆಲ್ಲ ಪ್ರಾರ್ಥನೆ ಫಲ ಸಿಗ್ತಾ ಇದೆ. ಇಲ್ಲ, ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ತೀನಿ, ಕರೆಯೋದಾದ್ರೆ ಖಂಡಿತ ಯಾರು ಕರಿಬೇಕು ಎಲ್ಲ ಕರೆಯೋಣ, ನೋ ಪ್ರಾಬ್ಲಮ್. ಖಂಡಿತ ಈ ಬರ ಇನ್ನೂ ಇದೆಯಲ್ಲ, ನಾವು ಬರೀ ವಯನಾಡು, ಕೂರ್ಗು, ಒಳಹರು ಮಾತಾಡ್ತಾ ಇದ್ವಿ. ಮಂಡ್ಯದಲ್ಲೂ ನೀರಿಲ್ಲ, ಮೈಸೂರಲ್ಲೂ ಮಳೆ ಇಲ್ಲ, ಬೆಂಗಳೂರಲ್ಲಿ ಇಲ್ವೇ ಇಲ್ಲ. ಬೆಂಗಳೂರಲ್ಲಿ ಹೋದ್ರೂ ಅಲ್ಲಿಗೆ ಹೋಗ್ತದೆ, ಅರ್ಕಾವತಿ ಮುಖಾಂತರ ಹೋಗ್ತದೆ. ಇಡೀ ರಾಜ್ಯದಲ್ಲಿ ಇನ್ನು ಬರ ಛಾಯೆ ವಿಪರೀತ ಹೆಚ್ಚಿಗೆ ಇದೆ. ಬರೀ 37% ಮಾತ್ರ ಇಲ್ಲಿವರೆಗೂ ಮಳೆ ಬಿದ್ದಿರೋದು. ಇನ್ನು ಟೈಮ್ ಇದೆ, ವೆಯ್ಟ್ ಮಾಡೋಣ. ಓಕೆ. So today we had all my cabinet colleagues are here, in front of all of you. ಕರ್ನಾಟಕ ಬಂದ್ ಕೈ ಬಿಡುವಂತೆ ಸಿಎಂ DK ಶಿವಕುಮಾರ್ ಮನವಿ ಮಾಡಿದ್ದಾರೆ. ಎಲ್ಲ ಸಂಘಟನೆಗಳಿಗೆ ನಾನು ಮನವಿಯನ್ನ ಮಾಡ್ತೇನೆ. ಆಗಸ್ಟ್ 13ಕ್ಕೆ ಕರೆ ಕೊಟ್ಟಿರುವಂಥ ಬಂದ್ ಅನ್ನು ಕೈ ಬಿಡಿ. ಎಲ್ಲ ಕನ್ನಡ ಸಂಘಟನೆಗಳ ಜೊತೆ ನಾನು ಮಾತನಾಡ್ತೇನೆ. ಸರ್ವಪಕ್ಷ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇವೆ, ಚರ್ಚೆಯನ್ನು ನಡೆಸಲಾಗಿದೆ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನವಿಲ್ಲ. ಸರ್ಕಾರ ಮತ್ತು ಪ್ರಕೃತಿ ನಿಮ್ಮ ಪರವಾಗಿಯೇ ಇದೆ ಅಂತ DK ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಕನ್ನಡ ಸಂಘಟನೆಗಳು, ರೈತರು ಮತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ, ಜನತಾದಳದ ನಾಯಕರುಗಳಿಗೆ ಅವರೆಲ್ಲ ಕೂಡ 13ನೇ ತಾರೀಕು ಬಂದ್ ಬಗ್ಗೆ ಕರೆದಿದ್ದಾರೆ. BJPಯವರೇನು ಅದಕ್ಕೇನು ನೆನ್ನೆ ಹೋಗಿ ಡ್ಯಾಮ್ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಕೊನೆಗೆ ಅವ್ರಿಗೆ ವಿಚಾರ ಅರ್ಥ ಆಯಿತು, ಅವರು ಕೂಡ ದೇವರಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಗಿವನ್ ವೆರಿ ಗುಡ್ ಸಜೆಷನ್ಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ದೇ ಹ್ಯಾವ್ ಅಶ್ಯೂರ್ಡ್ ದಟ್ ದೇ ವಿಲ್ ವರ್ಕ್ ವಿತ್ ದಿ ಗವರ್ಮೆಂಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ ಆ್ಯಂಡ್ ದೇ ಆರ್ ರೆಡಿ ಹ್ಯಾವ್ ಕಮ್ in the interest of the state. So we have been noting it, and definitely I will take their suggestions. In the distress time in the last week, I should like to thank the Honorable C.R. Patil ji also. He has been helpful to coordinate with Telangana, with Andhra Pradesh, and all these 3 ministers, chief ministers, under the leadership of the central ministers. We could meet in Hospete
and a historic decision has been taken at that point of time on linking of water and to how to save that 30 TMC of shield which has been there in the Tungabhadra Dam. How to take it out has been some suggestions have come, and a balancing reserve also will be constructed, so that they have agreed to it. To give a formula, a new committee will be set up there. Mr. C.R. Patil is going to announce the committee, and some representative from our state, our officers also will be there, and all the 3 state officers will be a part of that. It will be purely an official technical committee before taking that decision. They will guide us. I thank Mr. Patil on this great gesture which he has given to us while opening the new gates, inaugurating the new gates. That is a great historic decision which has been taken place in the history of all the 3 states. In the country itself, including many states have been looking forward to it, and we will go on continuing to work together for our betterment. As far as Kaveri is concerned, I think you know that we got an order from the CWMA also. Finally, they stamped the order given by the request of the institutions. They demanded about 9 TMC of water. Ultimately, for 15 days, 4 TMC of water has been ordered. And in connected to that, we were supposed to leave 3,500 cusics every day for 15 days. We are finding very difficult, but all your prayers and all our prayers in the interest of farmers for both the states, some good rains have come. And when I'm very happy to inform you, all of you, that today the inflow in Kabini is about 24,000 TMC of the cusics of water. KRS is with a record of 22,000 cusics is flowing, inflow. Hemavati about 11,884 cusic has been flowing. Harangi about 10,430. Almost 67 to 68,000 of cusics is been, inflow is being coming. And as far as drinking water is concerned, for all the Kaveri Basin, including Bangalore, we need about 36 TMC of water. It is a must. And 4 TMC we have to keep for evaporation, and small internal problems may arise. So that is the decision. And Mr. Bommai took the lead of discussion, and he has advised that the canals, you should release water, especially for drinking water, we fully. And we should be very cautious on various decisions apart from that. At the same time, we'll have a watch on the Tamil Nadu also, how their formula, how much land they are trying to use for agriculture, what is the capacity they have, what is that, it is our bound duty to, they also have, but whatever the inflow is there, the central government and the regulatory authorities have a watch, including the Tamil Nadu. We can't hide out anything. So they have advised us to make use of the Mekedatu Supreme Court order which has come, which is the law of the land. It is the law of the land what has been given to us. Definitely it is our bound duty to see that we release 177 TMC of water, 0.25 TMC of water to Tamil Nadu. On the normal time, we will see that we will make it up. We want to respect the law of this country, the judgments of this country, and at the same time we will go by, we are trying to make up with the distress formula also. So we will assess all those issues. So all the leaders have spoken on the Bargala also, on the drought situation also. They have guided us, and including all the former chief ministers, Mr. Veerappa Moily, Basuraj Bommai, Yediyurappa ji, Siddaramaiah ji, and all the central union ministers who participated, including Mr. Kumar Swamy, Shobha ji, and our Somana ji also has guided us very well, and including my colleagues also, who are a part of the government, and the former irrigation minister also has given various sessions. And we gave an opportunity to all the opposition leaders also to speak more than our ruling party ministers, including the representatives from those areas who have been working here.
So I hope that all problems will be sorted out. I think, and once again, I request a major decision has been taken to appeal all the organizations who have been called for a bandh on 13th, including the JDS. I appeal on behalf of the government of Karnataka. I will ask my colleague, my ministers also, my deputy CM also will speak to some of them. I will also speak to them personally. We appeal them, please withdraw your bandh. It's unnecessary if it will affect our children, our schools, and again the business ventures. Ultimately, there will be no result on that. It is the right of any political party or outfit to call for a bandh, but there are a lot of guidelines from the Supreme Court and the High Courts about who will be accountable for all these things. So I appeal all of them to withdraw their bandh. Let us work together. I would like to assure you, this government is committed for the welfare of the farmers and the people of this state. Will not let them down. It is our bound duty. I appeal all of you also to media to be very calm, cautious, and don't try to encourage some of them trying to misuse. Now social media has taken a big strength, and the electronic media will send a very big message. So you should know that how to protect the state interest. I appeal to all of you. You have been supporting us, guiding us. Definitely your suggestions will be more valuable than all of others, because the voice of the government, you will have to exhibit that. Again, you should see that the interest of the state will be protected with all of us. Let us all work together, and we will work as a team Karnataka. Whichever party we are, it is in the interest of the betterment of the state. We would like to work together. So while the Tamil Nadu government has decided to move to the Supreme Court, what's the stand of Karnataka? It is not the Tamil Nadu government as it is the DMK party which they have filed, and political parties or individuals filing or organization filings will have a different setup. If governments try to file, then it is there. We are closely watching the situation.